ಇವತ್ತು ನಮ್ಮೂರಲ್ಲಿ ಅಜ್ಜಿ ಹಬ್ಬ ಮಾಡ್ತಿದ್ದೀವಿ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡೆ. ಸೊ ಇವತ್ತು ಉಪ್ಪಿಟ್ಟು ಮಾಡ್ತಿದ್ದೀನಿ ಬೆಳಗ್ಗೆ ನಾನು ಲಂಚ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ. ಸೊ ರವೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಉಪ್ಪಿಟ್ಟು ಮಾಡ್ತಿರೋದು ನಾನು ಇವತ್ತು. ವೆಜಿಟೇಬಲ್ ಕಾಂಕ್ರೀಟ್ ಮಾಡ್ತಿರೋದು. ಸೊ ಆಯಿಲ್ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ 4-5. ಸೊ ಸಾಸಿವೆ ಜೀರಿಗೆ ಸ್ಟಾರ್ಟಿಂಗಲ್ಲಿ ಹಾಕ್ಕೋಬೇಕು, ಆಮೇಲೆ ಹಸಿಮೆಣಸಿನ್ಕಾಯಿ. ಸೊ ವಾಶ್ ಮಾಡಿ ಇಟ್ಕೊಂಡಿರೋಂಥ ಕಡಲೆಬೇಳೆ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಸೊ ಹಾಗಾಗಿ ವಿಡಿಯೋನ ತುಂಬ ಸ್ಪೀಡಾಗಿ ಹಾಕಿದ್ದೀನಿ, ತುಂಬ ಲೆಂತಿ ಆಗಿತ್ತು ಅಂತೇಳಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಸಾರಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಸ್ಪೀಡಾಗಿದೆ. ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ, ಸೊ ಅದನ್ನು ಸಹ ಫ್ರೈ ಮಾಡಬೇಕು. ಸೊ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇವತ್ತು ಟೊಮೊಟೊ ಹಾಕ್ತೇನೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಟೊಮೊಟೊ ಇಲ್ಲದೇ ಉಪ್ಪಿಟ್ಟು ಮಾಡೋದು ರೆಸಿಪಿ ಇವತ್ತು ನಾನು ಮಾಡ್ತಿರೋ ಅಂಥದ್ದು. ಸೊ ದಪ್ಪ ರವೆ, ಬನ್ಸಿ ರವೆ ಮತ್ತು ಸ್ಮಾಲ್ ರವೆ ಬರುತ್ತಲ್ಲ, ಚಿರೋಟಿ ರವೆ, ಬನ್ಸಿ ರವೆ, ಚಿರೋಟಿ ರವೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ನಾನು ಇಟ್ಕೊಂಡಿರೋ ಅಂಥದ್ದು. ಸೊ ತರಕಾರಿ ಎಲ್ಲ ಹಾಕ್ಕೊಂಡೆ. ಸೊ ಎಣ್ಣೆಗೆ ಸ್ವಲ್ಪ ಫ್ರೈ ಆಗಲಿ ಅದು. ಸೊ ಒಂದೂವರೆ ಗ್ಲಾಸ್ ಅಷ್ಟು ನಾನು ರವೆ ತೊಗೊಂಡಿರೋಂಥದ್ದು. ಸೊ 2.5 ಗ್ಲಾಸ್ ಅಷ್ಟು ನಾನು ನೀರು ಹಾಕಿದೆ. ಅದಕ್ಕೆ ಸ್ವಲ್ಪ ತೆಳುವಾಗಿದ್ರೇ ಚೆಂದ ಅಂಥೇಳಿ, ಸೊ ನಾನು ಮತ್ತೆ ಕಡಿಮೆ ಆಗುತ್ತೆ ಅಂಥೇಳಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ. ಸೊ ಒಟ್ಟಲ್ಲಿ 1.5 ಗ್ಲಾಸಿಗೆ 2ರಷ್ಟು ನೀರು, 3 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಸೊ ಹುರಿದು ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆನ ಹಾಕ್ಬಿಟ್ಟು ಸೊ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಮಿದುವಾಗಿದ್ರೇ ಚೆಂದ. ಸೊ ಕಾಯಿ ತುರಿ ಹಾಕ್ಕೊಂಡೆ. ಸೊ ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪಿತ್ತು ಅಂಥೇಳಿ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕಿದ್ದೆ ನಾನು. ಸೊ ಸಖತ್ತಾಗಿತ್ತು ಉಪ್ಪಿಟ್ಟು, ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಸ್ಮೂತಾಗೂ ಇತ್ತು. ಸೊ ಹೋಟೆಲ್ ರೀತಿಯಲ್ಲಿ ಬಂದಿತ್ತು ಇವತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಒಂದು 5 ನಿಮಿಷ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಹಾಲು, ಆಮೇಲೆ ಅರಿಶಿಣ ಪುಡಿ, ಕಾಫಿ ಪೌಡರ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡಿಕೊಂಡು ಸೊ ಸ್ನಾನ ಮುಗಿಸ್ಕೊಂಬಂದೆ. ಸೊ ಇವತ್ತು ಅಜ್ಜಿ ಹಬ್ಬ ಇರೋದ್ರಿಂದ ಸ್ವಲ್ಪ ಪೂಜೆ ಜಾಸ್ತಿನೇ ಇತ್ತು ನನಗೆ. ಸೊ ಗ್ಯಾಸೆಲ್ಲ ಒರೆಸ್ಕೊಂಡೆಲ್ಲ ಪೂಜೆ ಮಾಡಿಕೊಂಡು ಸೊ ಹೋಳಿಗೆ ಮಾಡೋಣ, ಒಬ್ಬಟ್ಟು ಮಾಡೋಣ ಅಂಥೇಳಿ ಸೊ ನೀರೆಲ್ಲ ಹಿಡ್ಕೊಂಡು ಗ್ಯಾಸೆಲ್ಲ ಪೂಜೆ ಮಾಡಿಬಿಟ್ಟು ನೀರೆಲ್ಲ ಹಾಕ್ಕೊಂಡು ಸೊ ಬೇಳೆನ ಹಾಕೋಣ ಅಂಥೇಳಿ ನೀರು ಕಾಯೋದಕ್ಕಿಟ್ಟೆ ನಾನು. ಹಾಗೆಯೇ ಅದು ಕಾಯೋಷ್ಟರಲ್ಲೇ ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳಿ ಸೊ ಮೈದಾ ಹಿಟ್ಟನ್ನ ತೊಗೊಂಡೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊ ನೀರು ಹಾಕ್ಕೊಂಡು ಕಲಿಸ್ತಾ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ನನಗೆ ಕರಿಗಡುಬು ಮಾಡ್ತಾಯಿಲ್ಲ. ಕರಿಗಡುಬು ಅಂತಂದರೆ ಚಿಕ್ಕದಾಗಿ ಮಾಡ್ತಾರೆ, ಅದು ಮಾಡ್ತಾಯಿಲ್ಲ, ಒಬ್ಬಟ್ಟು ಮಾಡ್ತಿರೋದು. ಸೊ ಅಗಲವಾಗಿ ಮಾಡೋಂಥದ್ದು. ಸೊ ಮಾವಿನ ಹಣ್ಣು ಇತ್ತಲ್ಲ, ಸೊ ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂಥೇಳಿ ಮಾಡ್ತಿದ್ವಿ. ನಮ್ಮ ಕಡೆ ಅಜ್ಜಿ ಹಬ್ಬ ಅಥವಾ ಅಮ್ಮನ ಹಬ್ಬ ಅಂತ ಕರೀತಾರೆ. ಇವತ್ತು ಶುಕ್ರವಾರ, ಇವತ್ತು ಮಾಡ್ತಿರೋದು ನಮ್ಮೂರಲ್ಲಿ ಎಲ್ಲರೂ ಮಾಡ್ತಿದ್ದಾರೆ. ಸೊ ನಿಮ್ಮೂರಲ್ಲಿ ಏನಂತ ಕರಿತೀರ ಅಂತ ಹೇಳಿ. ನಾವು ಅಜ್ಜಿ ಹಬ್ಬ ಅಂತ ಕರಿತೀವಿ, ಇಲ್ಲ ಅಮ್ಮನ ಹಬ್ಬ ಅಂತ ಕರಿತೀವಿ. ಸೊ 2.5 ಗ್ಲಾಸ್ ಅಷ್ಟು ನಾನು ತೊಗರಿ ಬೇಳೆನ ವಾಶ್ ಮಾಡಿ ಇಟ್ಕೊಂಡು ಸೊ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದೆ ಇವತ್ತು, ಏಕೆಂದರೆ ಸ್ವಲ್ಪ ಎತ್ತಿಡೋಣ. ಆಂಟಿ ಬೇರೆ ಊರಿಂದ ಬಂದಿದ್ದರು, ಸೊ ಹೋಗ್ಬೇಕಾದ್ರೆ ತಗೊಂಡೋಗ್ತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಬೇಳೆನ, ಇರಲಿ ಅಂಥೇಳಿ. ಇಲ್ಲಾಂದರೆ 1 ಗ್ಲಾಸು ಇಲ್ಲ 1.5 ಗ್ಲಾಸ್ ಅಷ್ಟೇ ನಾನು ಹಾಕ್ತಿದ್ದಿದ್ದು. ಸೊ ಇವತ್ತು ಆಂಟಿ ಬಂದಿದ್ದರು. ಸೊ ಫಂಕ್ಷನ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಹಂಗಾಗಿ ನಾನು ಕರ್ಕೊಂಬಂದಿದ್ದೆ ಜೊತೆಗೆ ಅಮ್ಮನ ತಂಗಿಯವರು, ಸೊ ನಮ್ಮ ಆಂಟಿ ಅವರು. ಸೊ ಹಾಗೆಯೇ ಬೇಳೆ ಬೇಯಕ್ಕೆ ಇಟ್ಕೊಂಡು ಜೊತೆಗೇ ಹೋಳಿಗೆ ಕಟ್ ಮಾಡೋಣ ಅಂಥೇಳಿ ಸೊ ಎಲ್ಲನೂ ಹುರ್ಕೊಳ್ತಾ ಇದ್ದೆ. ಚಕ್ಕೆ, ಲವಂಗ, ಗಸಗಸೆ, ಸೊ ಏಲಕ್ಕಿ, ಅವನ್ನೆಲ್ಲನೂ ಸ್ವಲ್ಪ ಮರಾಠ ಮೊಗ್ಗು, ಜೀರಿಗೆ ಒಂದು 4-5 ಸ್ಪೂನ್ ಹಾಕಬೇಕು, ಯಾಕಂದರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಜೀರಿಗೆ ಜಾಸ್ತಿಯಾಗಿ ಬಳಸ್ತೀನಿ ನಾನು, ಗ್ಯಾಸ್ಟ್ರಿಕ್ಕೆಲ್ಲ ಕಮ್ಮಿ ಮಾಡುತ್ತೆ ಅಂಥೇಳಿ. ಸೊ ಅದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪನ ಸ್ಟಾರ್ಟಿಂಗಲ್ಲೇ ಎತ್ತಿಟ್ಕೊಂಡೆ. ಸೊ ಆಮೇಲೆ ಚಿಕ್ಕ ಬೌಲಲ್ಲಿ
ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿರೋಂಥದ್ದು ಅದನ್ನೆಲ್ಲ ಹಾಕಿ ಫ್ರೈ ಮಾಡಿದೆ. ಸೊ ಅದ್ರ ಜೊತೆಗೇ ಮತ್ತು ನಾನು ಹುರಿದಿಟ್ಕೊಂಡಿರೋಂತಹ ಜೀರಿಗೆದು ಇರುತ್ತಲ್ಲ ಅದನ್ನೆಲ್ಲ ಅದ್ರ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡಿದೆ. ಮತ್ತು ಇನ್ನೊಮ್ಮೆ ನಾನು ಸ್ವಲ್ಪ ಸ್ಪೀಡಾಗಿ ಹಾಕಿದ್ದೀನಿ, ಏಕೆಂದರೆ ತುಂಬ ಲೆಂತಿಯಾಗಿತ್ತು ವಿಡಿಯೋ, ಹಾಗಾಗಿ ಅಷ್ಟರೊಳಗಡೆ ಬೇಳೆ ಬೇಯಿತು ನನಗೆ. ಸೊ ಬೇಳೆನ ಬಸ್ಕೊಂಡೆ. ಬೇಳೆ ಬಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕಲ್ಲ, ಸೊ ಹಾಗಾಗಿ ಒಂದು 3 ಉಂಡೆ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ನಾನು. ಸೊ 3 ಉಂಡೆ ಬೆಲ್ಲ ಹಾಕ್ತೀನಿ ಇವಾಗ. ಒಂದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾಯಿರ್ತೀನಿ, ಏಕೆಂದರೆ ಬೇಗ ಕೆಲಸ ಆಗಲ್ವಲ್ಲ. ಸೊ ಹಾಗಾಗಿ ಒಂದೇ ಕೆಲಸ ಮಾಡ್ಕೊತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂಥೇಳಿ ಸೊ ಜೊತೆಗೇ ಬೇರೆ ಕೆಲಸ ಮಾಡ್ತಾಯಿರ್ತೀನಿ ನಾನು. ಸೊ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡು, ಸೊ ಅಷ್ಟೊತ್ತಿಗೆ ಆಂಟಿನೂ ಎಲ್ಪ್ ಮಾಡಿಕೊಡ್ತಿದ್ರು. ಸೊ ತರಕಾರಿ ಕಟ್ ಮಾಡಿಕೊಡೋರಾಗಿರ್ಬೋದು, ಸ್ವಲ್ಪ ನೀರು ಬಿಟ್ಟಿದ್ರು, ನೀರು ಹಿಡಿತಾಯಿದ್ರು, ನೆಲ ಎಲ್ಲ ಒರೆಸ್ಕೊಟ್ರು, ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು, ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂತ ಹೇಳ್ಬೋದು. ಸೊ ಹಬ್ಬ ಅಂದಮೇಲೆ ಗೊತ್ತಿರುತ್ತೆ ನಿಮಗೆ, ಹೆಣ್ಮಕ್ಳಿಗೆ ಜಾಸ್ತಿ ಎಷ್ಟು ಕೆಲಸ ಇರುತ್ತೆ ಅಂಥೇಳಿ. ಸೊ ಏನೂ ಮಾಡಲಿಕ್ಕಾಗಲ್ಲ, ಮಾಡಲೇಬೇಕು, ಮಾಡ್ತಾಯಿದ್ವಿ. ಹಾಗೆಯೇ ಸ್ವಲ್ಪ ಕಟ್ಟಿಗೆ ಎಲ್ಲ ರುಬ್ಕೊಂಬಂದೆ, ಅದನ್ನು ಕಾಯಿ ಎಲ್ಲ ಹಾಕಿ ತುಂಬ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಂಬಂದೆ. ಬೇಳೆ ಬಸ್ತಿರೋಂಥ ನೀರನ್ನು ಸೊ ನಾವು ಕಟ್ಟಿಗೆ ಹಾಕ್ತೀವಿ. ಹೋಳಿಗೆ ಕಟ್ಟು, ಒಬ್ಬಟ್ಟಿನ ಸಾಂಬಾರು ಅಂತ ಕರೀತಾರೆ, ನೀವೇನಂತ ಕರೀತೀರ ಗೊತ್ತಿಲ್ಲ. ನಾನು ಹೋಳಿಗೆ ಕಟ್ಟು ಅಂತ ಕರಿತೀವಿ, ಇಲ್ಲ ಒಬ್ಬಟ್ಟಿನ ಸಾಂಬಾರು ಅಂತ ಕರಿತೀವಿ. ಸೊ ಅದನ್ನು ಅದರಲ್ಲಿ ಬಸ್ತಿರೋಂಥದ್ದು ಅದನ್ನೆಲ್ಲ ಖಾರ ಎಲ್ಲ ಹಾಕಿ ಮತ್ತು ಹುಣಸೆ ಹುಳಿನ ಹಿಂಡ್ತೀವಿ ನಾವು. ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ಸ್ವಲ್ಪ ಹುಳಿನ ಮಾಡ್ಕೊಂಡು ನಾವು ಹುಣಸೆ ಹುಳಿ ಹಿಂಡ್ತೀವಿ. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬೇಯಕ್ಕಿಡಬೇಕು. ಸೊ ಹಾಗೆಯೇ ಅಷ್ಟರೊಳಗಡೆ ಬೇಳೆ ಎಲ್ಲ ಬೆಂದಿತ್ತು, ಅದು ಬಸ್ಕೊಂಡಿದ್ದೆ. ಅದ್ರ ಜೊತೆಗೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಶುಂಠಿ ಪೌಡರ್ ಎಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಯಲಿ ಅಂತೇಳಿ ನಾನು ಎತ್ತಿಟ್ಟಿದ್ದೆ ಆ ಕಡೆ. ಅಷ್ಟರೊಳಗಡೆ ಮತ್ತೆ ನಾನು ಚಿತ್ರಾನ್ನ ಮಾಡೋಣ ಅಂಥೇಳಿ ಚಿತ್ರಾನ್ನದ ಹುಳಿಗೆ ಆಂಟಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರು. ಸೊ ಎಣ್ಣೆ ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸೊ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಹಾಕ್ತಾಯಿದ್ದೀನಿ, ಬೇಗ ಕೆಲಸ ಮಾಡೋಣ ಅಂಥೇಳಿ. ಸೊ ಎರಡನ್ನೂ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲ ಆಂಟಿ ತರಕಾರಿ ಕಟ್ ಮಾಡಿಕೊಡ್ತಿದ್ದಾರೆ. ಸೊ ಉಪ್ಪು ಹಾಕಿ ಒಂದು ಕಡೆ ಚಿತ್ರಾನ್ನ ಹುಳಿ, ಒಂದು ಕಡೆ ಕೋಸಂಬರಿ ಎಲ್ಲ ಮಾಡೋಣ ಅಂಥೇಳಿ ಸೊ ಅದನ್ನು ಮಾಡ್ತಾಯಿದ್ದೆ. ಸೊ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಸೊ ಹಾಗೆಯೇ ಈ ಕಡೆ ಸೈಡಲ್ಲಿ ಸೊ ಒಂದು ಪ್ಯಾನ್ ಹಿಡ್ಕೊಂಡು ಅದಕ್ಕೆ ಕೋಸಂಬರಿ ಮಾಡೋಣ ಅಂಥೇಳಿ ಕಡಲೆಬೇಳೆ ಕೋಸಂಬರಿ ಮಾಡ್ತೀವಿ ನಾವು ಯಾವಾಗಲೂ. ಅಂದರೆ ಮೊಸರದ್ದು ಕೋಸಂಬರಿನೂ ಮಾಡ್ತೀವಿ. ಯಾವುದು ಅಂದರೆ ಸೌತೆಕಾಯಿ ಮೊಸರು ಬಜ್ಜಿ ಅಂತ ಮಾಡ್ತೀವಿ. ಸೊ ಸೌತೆಕಾಯಿ ಇಲ್ಲದೇ ಇರೋ ಕಾರಣ ಕಡಲೆಬೇಳೆ ಕೋಸಂಬರಿ ಮಾಡೋಣ ಅಂಥೇಳಿ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸೊ ಅಲ್ಲಿಟ್ಟಿದ್ದೀನಿ ನೋಡಿರಿ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಸೊ ಹಾಗೆಯೇ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೆನೆಸಿಟ್ಕೊಂಡಿದ್ವಿ. ಸೊ ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀವಿ. ಆಮೇಲೆ ಈರುಳ್ಳಿ, ಕ್ಯಾರೆಟ್ ತುರಿ, ಸ್ವಲ್ಪ ಉಪ್ಪು, ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಚಿತ್ರಾನ್ನ ಹುಳಿಗೆ. ಅದು ಮರ್ತುಬಿಟ್ಟಿದೆ, ಆಫ್ ಮಾಡಿದೆ, ಮತ್ತು ಇವಾಗ ಆನ್ ಮಾಡ್ಕೊಂಡು ಸ್ವಲ್ಪ ಚಿತ್ರಾನ್ನ ಹುಳಿಗೆ ಹುಣಸೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಸ್ವಲ್ಪ ಹಾಕಿದೆ. ಈಗ ರೆಡಿ ಆಯಿತು, ಇದು ಕೋಸಂಬರಿ ರೆಡಿ ಆಯಿತು. ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೆಡಿ ಆಯಿತು. ಆಮೇಲೆ ನಾನು ಮಾವಿನ ಹಣ್ಣು ಶೇಖರಣೆ ಮಾಡಿದೆ. ಆಂಟಿ ಒಬ್ಬಟ್ಟು ತೊಟ್ಟಿದ್ರು. ಅಷ್ಟರೊಳಗಡೆ ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಬೆಳಗ್ಗೆ ಶುಕ್ರವಾರ ನಮ್ಮ ಪೂಜೆ ಯಾವಾಗಲೂ ಡೈಲಿ ಆಗಿರುತ್ತೆ. ಸೊ ಶುಕ್ರವಾರ ನಾವು ತೆಂಗಿ ಎಲ್ಲ ತೆಗೆದ್ಬಿಟ್ಟು ಸೊ ಬೇರೆ ಲಕ್ಷ್ಮಿ ಎಲ್ಲ ಕೂರಿಸ್ಬಿಟ್ಟು ಕಾಯೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡಿರ್ತೀವಿ. ಸೊ ಪಾಪು ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ದ, ಆಂಟಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಸೊ ಇವಾಗ ಅಮ್ಮನ ಕೂರಿಸ್ಬೇಕಲ್ಲ, ಸೊ ಹಾಗಾಗಿ ಬಾಳೆದೆಲೆ ಮೇಲೆ ಒಂದು ಸ್ವಲ್ಪನೂ ಒಂದು
ಲೋಟದಷ್ಟು ಅಕ್ಕಿ ಹಾಕಿ ಅದಕ್ಕೆ ಒಂದು ಕುಂಭ ತಂದಿರ್ತಾರೆ, ಆ ಕುಂಭನ ಇಟ್ಬಿಟ್ಟು ಅದರೊಳಗಡೆ ನೀರು ಹಾಕಿ ಅರಿಶಿನ ಕುಂಕುಮ ವಿಭೂತಿ ಒಂದು ರೂಪಾಯಿ ಕಾಯಿನು ಆಮೇಲೆ ಹಾಲು ತುಪ್ಪ ಇವೆಲ್ಲ ಹಾಕಬೇಕು. ಸೊ ಅಲ್ಲಿ ಕೊಟ್ಟಿರ್ತಾರೆ ಒಂದು ಕಗ್ನ ಅಂತೇಳಿ ಕಟ್ಟೋದಕ್ಕೆ ಲೋಬಾನದ್ದು ಅಂತೇಳಿ, ಸೊ ಅದನ್ನು ಎಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ಅದರೊಳಗಡೆ ಹಾಕಿ ಅದ್ರ ಜೊತೆಗೆ ಬೇವಿನ ಸೊಪ್ಪು ಸಿಗುತ್ತೆ, ನಮ್ಮ ಮನೆ ಮೇಲ್ಗಡೆನೇ ಇದೆ ಕಟ್ಟೆಮ್ಮನ ದೇವಸ್ಥಾನದ್ದು ಬೇವಿನ ಸೊಪ್ಪು ಅಂತೇಳಿ. ಸೊ ಅಲ್ಲಿಗೆ ನಾವು ಇದನ್ನ ಬಿಟ್ಟು ಬರೋದು. ಸೊ ಅದನ್ನು ಹರ್ಕೊಂಬಂದಿದ್ದೆ, ಕಿತ್ಕೊಂಬಂದಿದ್ದೆ. ಸೊ ಅದನ್ನು ತೊಗೊಂಡು ಸ್ವಲ್ಪ ಹಿಂಗಾರ ಎಲ್ಲ ತೊಗೊಂಡು ಅದಕ್ಕೆ ರೆಡಿ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೆ. ಸೊ ಟೈಮ್ ಆವಾಗ 2 ಗಂಟೆ ಆಗಿತ್ತು. ಅಷ್ಟರೊಳಗಡೆ ಅಡುಗೆ ಎಲ್ಲ ಕೆಲಸ ಎಲ್ಲ ಮುಗಿದಿತ್ತು. ಸೊ ಬೇಗ ಮಾಡೋಣ ಅಂಥೇಳಿ ಸೊ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾಯಿದ್ದೆ, ಸ್ವಲ್ಪ ರೋಸ್ ಎಲ್ಲ ಇಡ್ತಾಯಿದ್ದೆ, ಸ್ವಲ್ಪ ಹಿಂಗಾರ. ಇದನ್ನೆಲ್ಲ ರೆಡಿ ಮಾಡೋದಕ್ಕೆ 1 ಅವರ್ ಮೇಲೆ ಆಗೋಯಿತು. ಸೊ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ದಕ್ಕೆ ಇದೊಂದೇ ಕೆಲಸ ಆಗಿದ್ದಕ್ಕೆ ಎಷ್ಟೊಂದು ಲೇಟ್ ಆಯಿತು. ಸೊ ಅದನ್ನು ಜೊತೆಗೆ ಮಾಡಬೇಕಾಗಿದ್ರೆ ಜಾಸ್ತಿನೇ ಆಗ್ತಿತ್ತು ಕೆಲಸ. ಸೊ ಏನೂ ರೆಡಿ ಆಗಿರಲಿಲ್ಲ. ಸೊ ಸ್ನಾನ ಮುಗಿಸ್ಕೊಂಡು ಹಾಗೇ ಪೂಜೆ ಮಾಡ್ತಾಯಿದ್ದೆ ನಾನು. ಇವಾಗ ರೆಡಿ ಆಗಿಬಿಟ್ಟು ಸೊ ರೆಡಿ ಮಾಡಿರೋಂಥದ್ದು ಮತ್ತೆ ಎಲ್ಲ ರೋಸ್ ಎಲ್ಲ ಇಟ್ಬಿಟ್ಟು ಸೊ ಎಡೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ನಾನು. ಟೈಮ್ ಆವಾಗ 3:15 ಆಗಿತ್ತು. ಸೊ ಹೊರಗಡೆ ಎಲ್ಲ ಪೂಜೆ ಮಾಡ್ತಾ ಲೇಟಾಗೋಯಿತು. ನಮ್ಮ ಈ ದಿನದ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಏನೇ ಪ್ರಾಬ್ಲಮ್ ಇದ್ದರೂ ನೀವು ಹೇಳಿ, ನಾನು ಕ್ಲಿಯರ್ ಮಾಡ್ಕೊತೀನಿ ಅಂತ ಕೇಳ್ತೀನಿ. ಸೊ ಒಬ್ಬಟ್ಟು, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಹಪ್ಳ, ಆಮೇಲೆ ಮಾವಿನ ಸೀಕರಣೆ. ಸೊ ಇದೆಲ್ಲ ರೆಡಿ ಆಗಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ನಾನು ಎಡೆ ಮಾಡ್ತಾಯಿದ್ದೆ. ಸುಮಾರು ಇದೇನೇ 1 ಅವರ್ ಇತ್ತು, ಈ ವಿಡಿಯೋನೇ 1 ಅವರ್ ಇತ್ತು. ಸೊ ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿ ಶಾರ್ಟಾಗಿ ಮಾಡಿದ್ದೀನಿ ನಾನು. ತುಂಬ ಲೆಂತ್ ಆದರೆ ನೋಡಲ್ಲ ಅಂಥೇಳಿ ಸೊ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕಡೆ ಈಗೇನು ಅಜ್ಜಿ ಹಬ್ಬ ಮಾಡೋದು, ಅಜ್ಜಿ ಹಬ್ಬ ಅಥವಾ ಅಮ್ಮನ ಹಬ್ಬ ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಸೊ ಕಾಮೆಂಟ್ ಮೂಲಕ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.